ಮುಳಬಾಗಿಲ ಅಲ್ಲಾಲಸಂದ್ರ ಗೇಟ್ನಲ್ಲಿ ಪ್ರೋಟ್ಯಾಕ್ ಫುಡ್ಸ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್, ಕರ್ನಾಟಕ ಫುಡ್ ಬ್ಯಾಂಕ್ ಮತ್ತು ಆರ್ಎಲ್ ಜಾಲಪ ಆಸ್ಪತ್ರೆ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು. ಈ ಆರೋಗ್ಯ ಶಿಬಿರದಲ್ಲಿ ಪ್ರೋಟ್ಯಾಕ್ ಫುಡ್ಸ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಹಾಗೂ ಬ್ಯಾಂಕ್ನ ಕಾರ್ಮಿಕರಿಗೆ ಮತ್ತು ಸಿಬ್ಬಂದಿಗಳಿಗೆ ಉಚಿತ ಆರೋಗ್ಯ ತಪಾಸಣೆಯನ್ನ ನಡೆಸಲಾಯಿತು. ಇನ್ನು ನಡೆದ ಈ ಒಂದು ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಎಂಬಿ ಕೃಷ್ಣಮೂರ್ತಿ, ಬಸವರಾಜ್ ಹಾಗೂ ಜಾಲಪ ಆಸ್ಪತ್ರೆಯ ವೈದ್ಯರು ಮತ್ತು ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ಮಾಡಿಕೊಡ್ತಾ ಇದ್ದೀವಿ. ಜೊತೆಗೆ ಬೇರೆ ಎಲ್ಲ ಆರ್ಥೋಪೆಡಿಕ್ಸ್ ಆಗಲಿ, ಮೆಡಿಸಿನ್ ಆಗಲಿ, ಕಣ್ಣಿನ ವಿಭಾಗ ಆಗಲಿ, ಕಿವಿಯವ್ರದ್ದಾಗಲಿ, ಚರ್ಮರೋಗದ್ದಾಗಲಿ, ಬೇರೆ ರೀತಿ ಎಲ್ಲ ರೀತಿ ತೊಂದರೆಗಳಿಗೂ ನಾವು ತಜ್ಞ ವೈದ್ಯರನ್ನು ಕರೆಸಿದ್ದೀವಿ. ಅದರ ಜೊತೆಗೆ ರಕ್ತ ಪರೀಕ್ಷೆಗಳು, ಶುಗರ್ ಟೆಸ್ಟ್ ಆಗಲಿ, ಹಿಮೋಗ್ಲೋಬಿನ್ ಆಗಲಿ, ಅದ್ರ ಜೊತೆಗೆ HIV, SB, SAG ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಬಂದಿದ್ದಾರೆ. ಇದೆಲ್ಲ ಮಾಡಿಸಿ ಇಲ್ಲಿರೋ ಎಲ್ಲಾ ಸಿಬ್ಬಂದಿಗಳಿಗೂ ಅದೊಂದು ಉಪಯೋಗ ಆಗಲಿ ಅಂತೇಳಿ ಜಾಲಪ ಆಸ್ಪತ್ರೆ ವತಿಯಿಂದ ನಾವು ಇವತ್ತು ಆರೋಗ್ಯ ಶಿಬಿರ. ಈ ದಿನ ಪ್ರೋಟ್ಯಾಕ್ ಫುಡ್ಸ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ RL ಜಾಲಪ್ಪ ಆಸ್ಪತ್ರೆ ಮತ್ತು ಕರ್ನಾಟಕ ಫುಡ್ ಬ್ಯಾಂಕ್ ಅವರ ಸಂಯೋಜನೆ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಶಿಬಿರದಲ್ಲಿ ನಮ್ಮ ಪ್ರೋಟ್ಯಾಕ್ ಫುಡ್ ನಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರೇ ಆಗಲಿ, ಒಂದು ಎಂಪ್ಲಾಯಿಗಳೇ ಆಗಲಿ, ಅವ್ರಿಗಿರ್ತಕ್ಕಂಥ ಯಾವುದೇ ರೀತಿಯ ಒಂದು ಹೆಲ್ತ್ ಇಶ್ಯೂಸ್ ಪ್ರತಿಯೊಬ್ಬರು ತಪಾಸಣೆಗೆ ಒಳಗೊಂಡು ಅವರ ಒಂದು ನುರಿತ ಡಾಕ್ಟರ್ಗಳ ಕಡೆಯಿಂದ ಉಚಿತವಾದ ಸಲಹೆ ಮತ್ತು ಔಷಧಿಗಳನ್ನು ಪಡೆದಿರುತ್ತಾರೆ. ಈ ಸೌಲಭ್ಯದ ವ್ಯವಸ್ಥೆಯನ್ನು ಪ್ರತಿಯೊಬ್ಬರು ರೂಪಿಸಿಕೊಳ್ಳುತ್ತಿದ್ದಾರೆ. ಇಂದ ಸೇಮೆ ನಾನು ಸಹ ಈ ಒಂದು ಸೌಲಭ್ಯವನ್ನು ನಾವು ಉಪಯೋಗಿಸಿಕೊಂಡಿದ್ದೇವೆ. ECG, ಬ್ಲಡ್ ಗ್ರೂಪಿಂಗ್ ಇರ್ಬೋದು, ಮತ್ತು ಬ್ಲಡ್ ಶುಗರ್ ಟೆಸ್ಟ್, BP ಟೆಸ್ಟ್, ಬೇರೆ ಯಾವುದೇ ರೀತಿಯ ಈ ಆರ್ಥೋಪೆಡಿಕ್ ರಿಲೇಟೆಡ್ ಆಗಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದಲ್ಲಿ ನಮ್ಮ ಎಂಪ್ಲಾಯಿಗಳಾಗಲಿ ವರ್ಕರ್ಗಳಾಗಲಿ ಇಲ್ಲಿ ಬಂದು ನುರಿತ ಡಾಕ್ಟರ್ಗಳನ್ನ ಕನ್ಸಲ್ಟ್ ಮಾಡಿ ಅವರಿಂದ ಸಲಹೆ ಮತ್ತು ಔಷಧಿಗಳನ್ನು ಪಡೆದು ಇದರಿಂದ ಅವರು ಉಪಯೋಗ ಪಡೆದುಕೊಂಡಿದ್ದಾರೆ. ಡಯಾಬಿಟಿಸ್ ಅಂದ್ರೆ ನಮ್ಮ ದೇಹದಲ್ಲಿ ಪ್ಯಾಂಕ್ರಿಯಾಸ್ ಅಂತ ಒಂದು ಆರ್ಗನ್ ಇದೆ. ಅದೇ ಇನ್ಸುಲಿನ್ ಸೆಕ್ರೆಟ್ ಮಾಡುತ್ತೆ. ಅದು ಸರಿಯಾಗಿ ಕೆಲಸ ಮಾಡಿದಲ್ಲಿ ನಮಗೆ ಶುಗರ್ ಜಾಸ್ತಿ ಆಗಿ ಡಯಾಬಿಟಿಸ್ ಬಂದಿದೆ. ಸಿಂಪ್ಟಮ್ಸ್ ಏನಂದ್ರೆ ತುಂಬಾ ನೀರು ಕುಡಿಬೇಕಂದ್ರೆ ಅವ್ರಿಗೆ ತುಂಬಾ ಮೂತ್ರ ಬರುತ್ತೆ, ತುಂಬಾ ಫುಡ್ ಇಂಟೇಕ್ ಬರುತ್ತೆ. ಇದು ಈ ಪ್ರಾಬ್ಲಮ್ ಬರುತ್ತೆ. ಏನು ಕಾಯ ಆಗಿದ್ರೆ ಏನಾದ್ರೂ ಗಾಯ ಆದ್ರೆ ಅದು ವಾಸಿ ಆಗಲ್ಲ ಬೇಗ. ಅಲ್ವೇ ನಿಮ್ ಕಾಣೋ ಸಿಂಪ್ಟಮ್ಸ್. ಆ ಸಿಂಪ್ಟಮ್ಸ್ ಇದ್ರೆ ನಿಮ್ ಪಕ್ಕದಲ್ಲಿ PHC ಹೋಗಿ ಶುಗರ್ ಚೆಕ್ಅಪ್ ಮಾಡ್ಬೇಕು. ಇದರಲ್ಲಿ 3 ತರದ ಶುಗರ್ ಚೆಕಪ್ ಮಾಡ್ತಾರೆ. ಒಂದು ಊಟಕ್ಕೆ ಮುಂಚೆ ಮಾಡ್ತಾರೆ, ಊಟ ಆದ್ಮೇಲೆ ಮಾಡ್ತಾರೆ, 3 ತಿಂಗಳದೊಂದೇ ಅಂತ ಹೇಳಿ HbA1c ಅಂತ ಮಾಡ್ತಾರೆ. ಇದರ 3 ಶುಗರ್ ಚೆಕಪ್ಸ್ ಇರುತ್ತೆ. ಅದನ್ನ ಮಾಡಿಸ್ಕೋಬೇಕಾಗತ್ತೆ. ಯಾಕಂದ್ರೆ ನಿಮ್ಗೆ ಇವತ್ತು ಊಟ ಕಮ್ಮಿ ಮಾಡಿರ್ತೀರ, ನಾರ್ಮಲ್ ಆಗಿ ಇವಾಗ ಚೆಕ್ ಮಾಡ್ತೀವಲ್ವಾ, ಅದರಿಂದ ಏನಾಗುತ್ತೆ ಅಂದ್ರೆ ಇವಾಗ ನಿಮ್ಗೆ ಎಷ್ಟು ಶುಗರ್ ಇದೆ ಅಂತ ಗೊತ್ತಾಗುತ್ತೆ. ಬಟ್ ನಿಮ್ಗೆ 3 ತಿಂಗಳಿಂದ ನಿಮ್ಮ ಬಾಡಿಯಲ್ಲಿ ಎಷ್ಟು ಶುಗರ್ ಇರುತ್ತೆ ಅಂತ ನಿಮ್ಗೆ ಯಾರಿಗೂ ಗೊತ್ತಿರಲ್ಲ. ಅವನ್ ಟೆಸ್ಟ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಅದ್ರ ವ್ಯಾಲ್ಯೂ ಒಂದಿರುತ್ತೆ, 6.5 ಕಮ್ಮಿ ಇರ್ಬೇಕು ಅಂತ ಇರುತ್ತೆ. ಕೆಲವ್ರಿಗೆಲ್ಲ ಏನಾಗಿರುತ್ತೆ 8, 9 ಎಲ್ಲ ಹೋಗ್ಬಿಟ್ಟಿರುತ್ತೆ. ಅದೆಲ್ಲ ತುಂಬಾ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಕಾಂಪ್ಲಿಕೇಶನ್ಸ್ ಆಗೋದ್ರಿಂದ ಮತ್ತೆ ನಿಮ್ ಲೈಫ್ ಸ್ಟೈಲ್ ನ ನೀವೇ ಹಿಡಿತದಲ್ಲಿ ಹಿಡ್ಕೊಳಕ್ ಆಗೋದಿಲ್ಲ. ಅದರಿಂದ ಏನ್ ಮಾಡ್ಬೇಕಂದ್ರೆ ಶುಗರ್ ಅಂತ ಬಂದಿದ ತಕ್ಷಣ ಸಕ್ಕರೆ ಕಾಯಿಲೆ ಇದೆಯಂತೆ ಮಾತ್ರೆ ತಿಂದ್ರೆ ಸರಿ ಹೋಗುತ್ತೆ, ಅದು ಆಗೋದಿಲ್ಲ. ಎಷ್ಟ್ ಜನರ ಮನೆಗಳಲ್ಲೆಲ್ಲ ಶುಗರ್ಸ್ ಇದೆ? ಯಾರಿಗಾದ್ರೂ ಆಗಿರ್ಬೋದು, ನಿಮ್ ಮನೆಯಲ್ಲಿ ಅಪ್ಪಗೋ, ಅಮ್ಮಗೋ, ನಿಮ್ಗೋ, ನಿಮ್ಮ ಹಸ್ಬೆಂಡ್ಸ್ಗೋ, ವೈಫ್ಸ್ಗೋ, ಎಷ್ಟ್ ಜನ ಮನೇಲಿ ಶುಗರ್ ಅನ್ನೋಂತಿದೆ? ಇವಾಗ ನೀವೇನ್ ಅನ್ಕೊಂತೀರಾ, ಓಕೆ ಅವ್ರಿಗಿದೆ ಶುಗರ್ ಬಿಡಿ ಅಂತ ಬಿಟ್ಬಿಡ್ತೀರಾ. ಬಟ್ ಏಜ್ ಆಗ್ತಾ ಏನಾಗುತ್ತೆ ಅಂದ್ರೆ ಅದು ನಿಮ್ಗೂ ಬರುವಂತ ಒಂದು ಸಂದರ್ಭ ಇರುತ್ತೆ. ಯಾಕೆ? ನೀವು ತಿನ್ನೋ ಊಟದ್ರಿಂದ ಆಗಿರ್ಬೋದು, ಇಲ್ಲ ಅಂದ್ರೆ ನಿಮ್ಮ ಜೀವನ ಶೈಲಿಯಿಂದ ಆಗಿರ್ಬೋದು. ಕೆಲವ್ರ ಮನೇಲಿ ಏನ್ ಹೇಳ್ತಾರೆ ಅಂದ್ರೆ ನಮ್ಮ ಮನೆಗಳಲ್ಲೆಲ್ಲ ಮುದ್ದೆ ಇರುತ್ತೆ ಕೆಲವ್ರ ಮನೆಯಲ್ಲಿ, ಬಟ್ ಕೆಲವ್ರ ಮನೇಲಿ ಬರೀ ಅನ್ನ ತಿಂತಾ ಇರ್ತಾರೆ. ಅದ್ರಿಂದ ಬರುತ್ತೆ ಅಂತಾನು ಹೇಳಕ್ಕಾಗಲ್ಲ. ತರಕಾರಿ ಕಮ್ಮಿ ತಿನ್ನೋದ್ರಿಂದ, ಬರೀ ಅನ್ನ ಈ ತರ ಅವುಗಳು ತಿನ್ನೋದ್ರಿಂದ, ಆಮೇಲೆ ಶುಗರ್, ಸಕ್ಕರೆ ಇಲ್ದೆ ನಮ್ಗೆ ಇದೇ ಆಗಲ್ಲ. ಕಾಫಿ ಇಲ್ದೆ, ಟೀ ಇಲ್ದೆ ಕೆಲವ್ರಿಗೆಲ್ಲ ಮುಂಜಾನೆನೆ ಆಗೋದಿಲ್ಲ. ಆತರ ಇರೋಂತವ್ರಿಗೆಲ್ಲ ಇದು ಜಾಸ್ತಿ ಇರುತ್ತೆ, ಏನು ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದನ್ನೆಲ್ಲ ಕಮ್ಮಿ ಒಂದ್ ದಿವಸಕ್ಕೆ ಕಮ್ಮಿ ಮಾಡ್ತಾ ಹೋದ್ರೆ ನಾವು ನಮ್ ಲೈಫ್ ಸ್ಟೈಲ್ ಅಲ್ಲಿ ನಾವೇ ಬದಲಾವಣೆಗಳು ನೋಡ್ಕೋಬಹುದಾಗತ್ತೆ. ನಮ್ಮ ಆರೋಗ್ಯನ ನಾವೇ ಕಾಪಾಡ್ಕೊಂಡಂಗ ಆಗುತ್ತೆ. ಡಾಕ್ಟರ್ ಹತ್ರ ಹೋಗಿ ಮಾತ್ರೆ ತಗೊಳ್ಳೋ ಕೆಲ್ಸನೇ ಇರೋದ್ರಿಲ್ಲ. ನೀವೇ ಕಮ್ಮಿ ಮಾಡ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಡಯಾಬಿಟಿಸ್ ಅಲ್ಲಿ ನಾವು ಇವಾಗೆಲ್ಲ
ಹೊರಗಡೆ ದೇಶದ ಪದಾರ್ಥಗಳು ಜಾಸ್ತಿ ಆಗೋಗಿದೆ. ಬರ್ಗರ್, ಪಿಜ್ಜಾ, ತುಂಬಾ ವಯಸ್ಸಾದವರಿಂದ ತುಂಬಾ ಮಕ್ಕಳವರೆಗೂ ಎಲ್ಲರೂ ಇಂತ ಊಟಗಳಿಗೆ ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ. ಅವು ತಿಂದ್ರೆ ಚೆನ್ನಾಗಿರುತ್ತೆ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ, ನಾನು ಒಪ್ಕೊಂತೀನಿ, ನಾನು ತಿಂದಿದ್ದೀನಿ. ಆದ್ರೆ ಅದರಿಂದ ಬರುವಂತ ಕಾಂಪ್ಲಿಕೇಶನ್ಸ್, ಇವಾಗ ಎಲ್ಲರೂ ಹೇಳ್ತಾರೆ ಕೋಕ್ ತಗೋಬೇಕು, ಕೋಕ್ ಕುಡಿಬೇಕು ಅಂತ ಹೇಳ್ತಾರೆ. ಬಿಂದು ಜೀರಾ ಇವೆಲ್ಲ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಆಗಿರುತ್ತೆ, ಅದಕ್ಕೆ ನೋ ಆಡೆಡ್ ಶುಗರ್ ಅಂತ ದೊಡ್ಡದಾಗಿ ಬೋರ್ಡ್ ಆಗಿರ್ತಾರೆ. ಬಟ್ ಅದ್ರಲ್ಲಿ ಶುಗರ್ ಫ್ರುಕ್ಟೋಸ್ ಸಿರಪ್ ಅಂತ ಹೇಳಿ ಆಡ್ ಮಾಡಿರ್ತಾರೆ. ಅದೇನಾಗುತ್ತೆ ಅಂದ್ರೆ ನಮ್ ಲಿವರ್ ನ ಡ್ಯಾಮೇಜ್ ಮಾಡುತ್ತೆ. ನಮ್ ಲಿವರ್ ಅಲ್ಲಿ ಫ್ಯಾಟಿ ಲಿವರ್ ಅಂತ ಬರುತ್ತೆ, ಆ ತರದ್ನ ಫಾರ್ಮ್ ಮಾಡುತ್ತೆ. ಇದ್ರ ಸಿಂಪ್ಟಮ್ಸ್ ಏನೇನಾಗಿರುತ್ತೆ ಇದರಿಂದ ಅಂದ್ರೆ ಕಣ್ಣು ಸ್ವಲ್ಪ ಮುಸುಕ್ ಕಾಣೋದು, ಪದೇ ಪದೇ ವಾಶ್ರೂಮ್ಗೆ ಯೂರಿನ್ ಪಾಸ್ ಮಾಡ್ಬೇಕು ಅಂತ ನಿಮ್ಗೆ ಅನ್ಸೋದು, ನೀರ್ಗೆ ತುಂಬಾ ದಾವರ ಆಗೋದು, ಕುಡಿದ ತಕ್ಷಣ ಮತ್ತೆ ಇನ್ನೊಂದ್ಸಾರಿ ಕುಡಿಬೇಕು ಅನ್ನೋದು, ಹಸ್ವಾಗುವಂತದ್ದು, ಇವೆಲ್ಲ ಇರುತ್ತೆ. ಆಮೇಲೆ ಏನಾಗುತ್ತೆ ಅಂದ್ರೆ ಅದೇ ಅವ್ರು ಹೇಳ್ದಂಗೆ, ಮದನ ಹೇಳ್ದಂಗೆ, ಕಾಲಲ್ಲಿ ಗಾಯ, ಕೈಯಲ್ಲಿ